ನಾವು ಒಡ್ಡರ್ಸಿ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ ಕಾರಣಕ್ಕೆ ವಿಶ್ವೇಶ್ವರ ಭಟ್ರು ಬಂದು ಈ ಪ್ರಶಸ್ತಿ ನಾವು ನಿರ್ಣಯವನ್ನು ಮಾಡಿದ್ವಿ, ನಾವು ಒಂದು ವಿನಂತಿಯನ್ನು ಮಾಡಿಕೊಂಡ್ವಿ, ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕು, ನೀವು ಮುಖ್ಯಮಂತ್ರಿಗಳ ಆಪ್ತರು ಅಂತೇಳಿ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ ಇಲ್ಲಿ, ಇವರೆಲ್ಲರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡ ಕಾರಣಕ್ಕೆ ಇವತ್ತು ರಾಜ್ಯ ಸರ್ಕಾರ 2 ಲಕ್ಷ ರೂಪಾಯಿ ಅಲ್ವಾ ಬಿಜಾಡಿ ಅವರೇ, 1 ಲಕ್ಷ ರೂಪಾಯಿಯನ್ನು ನೀಡಿ ಬಹಳ ಪ್ರತಿಷ್ಠಿತವಾದಂಥ ಪ್ರಶಸ್ತಿ ಒಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಕೊಡುವಂತ ಮಾಡಿತು. ಅದಕ್ಕೆ ಕಾರಣ ಇದ್ರೆ ನಾವು ಇವತ್ತು ನಮ್ಮ ಜೊತೆಗೆ ಚಿದಂಬರ ಬೈಕಂಪಾಡಿಯವರಿದ್ದಾರೆ. ಒಡ್ಡರ್ಸೆಯವರ ಶಕ್ತಿ, ಒಡ್ಡರ್ಸೆಯವರ ಹಿರಿಮೆ ಏನು ಅನ್ನುವುದನ್ನು ಚಿದಂಬರ ಬೈಕಂಪಾಡಿಯವರು ಇದು ಮುಂಗಾರು ಎನ್ನುವಂಥ ಒಂದು ಕೃತಿಯಲ್ಲಿ ಕಟ್ಟಿಕೊಟ್ಟರು. ಕೆಂಡಸಂಬಿಕೆಯಲ್ಲಿ ಅದು ಪ್ರಸಾರ ಆಗ್ತಾ ಇತ್ತು. ನಾನು ಬಹಳ ಇನ್ಫ್ಲುಯೆನ್ಸ್ಗೆ ಒಳಗಾಗಿದ್ದು ಒಡ್ಡರ್ಸೆಯವರ ಕುರಿತು ಚಿದಂಬರ ಬೈಕಂಪಾಡಿಯವರ ಈ ಸರಣಿ ಲೇಖನಗಳನ್ನು ನೋಡಿದ ನಂತರ. ಹಾಗಾಗಿ ನಮ್ಮ 2ನೇ ವರ್ಷದ ಕಾರ್ಯಕ್ರಮಕ್ಕೆ ಚಿದಂಬರ ಬೈಕಂಪಾಡಿಯವರು ಬಂದು ಒಂದು ಸೆಮಿನಾರನ್ನು ತಗೊಂಡಿದ್ರು. ಒಡ್ಡರ್ಸೆಯವರ ಗರಡಿಯಲ್ಲಿ ಚಿದಂಬರ ಬೈಕಂಪಾಡಿಯವರು ಕೊನೆಯ ತನಕ ಅವರಿಗೆ ಕೈ ಕೊಡದೆ ನಿಂತದ್ದು ಬಹಳ ಅಂದರೆ ಇದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಬೇಕು. ಒಡ್ಡರ್ಸೆಯವರು ಮೈಸೂರು ಭಾಗದಲ್ಲಿ ಪತ್ರಿಕೆ ಮಾಡಿದರೆ ಬಹಳ ದೊಡ್ಡ ಪತ್ರಕರ್ತರಾಗಿ ಬೆಳಗ್ತಾ ಇದ್ರು. ಈ ನೆಲವನ್ನು ಕರಾವಳಿಯನ್ನು ನಂಬಿಕೊಂಡು ಬಂದರು. ಬರುವಾಗ ತನ್ನ ಜೊತೆಗೆ ಶಿಷ್ಯರ ಪ್ರಜಾವಣೆಯಿಂದ ಕರ್ಕೊಂಡು ಬಂದರು. ಒಂದು ಹಂತದಲ್ಲಿ 5 ಜನ ದೊಡ್ಡ ಶಿಷ್ಯರು ಕೈ ಕೊಟ್ಟು ಹೋದರು. ಇಂದುಧರ್ ಹೊನ್ನಪುರ ಅಂತ ಬಹಳ ದೊಡ್ಡ ಪತ್ರಕರ್ತರು ಅವರಿಗೆ ಕೈ ಕೊಟ್ಟಿದ್ರು. ಜ್ಞಾನ ವಸಂತ ಶೆಟ್ಟರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದರ ನಂತರ ಈಗ ಒಡ್ಡರ್ಸೆಯವರ ಬಗ್ಗೆ ನಾನು ಅವರ ಹೆಮ್ಮೆಯ ಶಿಷ್ಯ ಅಂತ ಹೇಳ್ಕೊಳ್ಳುವಂಥವ್ರು ಒಡ್ಡರ್ಸೆಯವರಿಗೆ ನಡು ನೀರಲ್ಲಿ ಕೈ ಕೊಟ್ಟು ಹೋದರು. ಆ ಹೊತ್ತಲ್ಲಿ ಒಡ್ಡರ್ಸೆಯವರಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟಿದ್ದು ಇದೇ ಚಿದಂಬರ ಬೈಕಂಪಾಡಿ, ಇದೇ ಜ್ಞಾನ ವಸಂತ ಶೆಟ್ಟಿ, ಅದೇ ಸುಧಾಕರ ಬನ್ನಂಜೆ ಅಂತವರು. ಹಾಗಾಗಿ ಈ ಪ್ರಶಸ್ತಿ ಇವತ್ತು ಚಿದಂಬರ ಬೈಕಂಪಾಡಿ ಅವರಿಗೆ ಸಲ್ಲುತ್ತಾ ಇರುವಾಗ ನನಗಂತೂ ಬಹಳ ಹೆಮ್ಮೆ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು, ಇವತ್ತು ನಿಜವಾದ ಒಂದು ನನಗೆ ಸಾರ್ಥಕ ಭಾವನೆ ಇದೆ, ನಿಜವಾಗ್ಲೂ ಒಡ್ಡರ್ಸೆ ಪ್ರಶಸ್ತಿ ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ತಾ ಇದೆ ಅಂತ ಹೇಳಿದರು. ನಮ್ಮ UT ಖಾದರ್ ಸಾಹೇಬ್ರು ಇವತ್ತು ಬರಬೇಕಿತ್ತು, ಬಹುಶಃ ಅವರ PWD ಮಿನಿಸ್ಟರ್ ಬಂದಿರೋ ಕಾರಣಕ್ಕೆ ಅಲ್ಲಿ ಹೆಲ್ಡಪ್ ಆದರೂ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳಿದ ಕಾರಣಕ್ಕೆ ಈ ದಿನಾಂಕವನ್ನು ನಿಗದಿಪಡಿಸಿದ್ರು. ಅವ್ರು ಹೇಳಿದರು, ಅವ್ರನ್ನ ಕರೆದಾಗ ನಮ್ಮ ಅಧ್ಯಕ್ಷರು ರಾಜೇಶ್ ಗಾಣಿಗರು ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿದಾಗ ನಿಜವಾಗ್ಲೂ ಅವರಿಗೆ ಆ ದಿವಸ ಬರಲಿಕ್ಕೆ ಆಗ್ತಾ ಇರಲಿಲ್ಲ. 27ನೇ ತಾರೀಕು ನಿಜವಾಗ್ಲೂ ಒಬ್ಬ ಶ್ರೇಷ್ಠ ಪತ್ರಕರ್ತರಿಗೆ ನೀವು ಪ್ರಶಸ್ತಿಯನ್ನು ಕೊಡ್ತಾ ಇದ್ರಿ, ನಾನು ಇರಬೇಕು ಆ ಹೊತ್ತಿನಲ್ಲಿ, ನೀವು ದಿನಾಂಕವನ್ನು ಬದಲಿಸೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಆ ಕಾರಣಕ್ಕೆ ನಾವು ಇವತ್ತಿನ ದಿನಾಂಕವನ್ನು ಆಯ್ಕೆ ಮಾಡಿಕೊಂಡಿದ್ದು. ಆದರೆ ಅವರು ಬರಲಿಲ್ಲ, ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರಿದ್ದಾರೆ, ಚಿದಂಬರ ಬೈಕಂಪಾಡಿ ಅವರಿದ್ದಾರೆ. ಅವರ ಕುರಿತಾದಂಥ ಒಂದು ನುಡಿ ಚಿತ್ರಿಕೆಯನ್ನು ನಾವು ಮಾಡಿದ್ದೇವೆ. ಒಡ್ಡರ್ಸೆ ರಘುರಾಮ್ ಶೆಟ್ಟರ ಹೆಸರು ಬಹಳ ದೊಡ್ಡ ಮಟ್ಟಿಗೆ ಪ್ರವರ್ಧಮಾನಕ್ಕೆ ಯಾವಾಗ ಬರ್ತದೆ ಅಂತ ಹೇಳಿದರೆ ಮಧುಕರ ಶೆಟ್ಟರ ಸಾವಿನ ನಂತರ. ಒಂದ್ಸಾರಿ ನಮ್ಮದೇ ಪತ್ರಕರ್ತರ ಸಂಘದಲ್ಲಿ ಒಡ್ಡರ್ಸೆ ಅವರ ಹೆಸರಲ್ಲಿ ಒಂದು ಒಡ್ಡರ್ಸೆ ಸಂಪರ್ಕ ಮಾಡುವಂಥ ರಸ್ತೆಗೆ ಅವ್ರ ಹೆಸರು ನೀಡಬೇಕು ಅಂತೇಳಿ ನಾವು ನಿರ್ಣಯವನ್ನು ಮಾಡಿದ್ವಿ. ಜಯಪ್ರಕಾಶ್ ಹೆಗಡೆ ಅವರು ಅದಕ್ಕೆ ಪೂರಕವಾಗಿ ನಮಗೆ ಭರವಸೆಯನ್ನು ಕೊಟ್ಟರು. ಆದರೆ ನಾವು ಮತ್ತದನ್ನು ಮುಂದುವರಿಸಲಿಲ್ಲ. ಯಾಕಂತ ಹೇಳಿದರೆ ಮಧುಕರ ಶೆಟ್ಟರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ನಮ್ಮ ತಂದೆಯವರ ಹೆಸರನ್ನು ಇಡೋದು ಬೇಡ. ತಂದೆಯವರು ಬದುಕಿದ್ರೂ ಕೂಡ ಅವ್ರಿಗೆ ಇದು ಇಷ್ಟ ಆಗ್ತಾ ಇರಲಿಲ್ಲ, ರಸ್ತೆ ಮತ್ತು ಪ್ರತಿಮೆಗಳು ನಮ್ಮ ಆ ಉದ್ದೇಶ ನಮಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಅದನ್ನು ಮಾಡಲಿಲ್ಲ. ಒಡ್ಡರ್ಸೆ ಅವರ ಹೆಸರನ್ನು ಹೇಗೆ ಉಳಿಸೋದು ಅಂತ ಹೇಳಿದರೆ ಇಂತಹ ಒಂದು ಸಾಧಕ ಪತ್ರಕರ್ತರಿಗೆ ಆ ಪ್ರಶಸ್ತಿಯನ್ನು ಪ್ರದಾನಿಸುವ ಮೂಲಕ, ಅಲ್ಲಿನ ಯುವ ಪೀಳಿಗೆಗೆ ಆ ವಿಚಾರವನ್ನು ದಾಟಿಸುವ ಮೂಲಕ ಒಡ್ಡರ್ಸೆ ಅವರ ಹೆಸರನ್ನು ನಾವು ಚಿರಂತರವಾಗಿ ಉಳಿಸ್ತೇವೆ ಎನ್ನುವಂಥ ಭರವಸೆಯನ್ನು ನಿಮಗೆ ಕೊಡ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕರಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.